ಆಚೆ ಕಡೆ ಚಾಕ್ಲೇಟ್ ತಿನ್ನಬೇಕು ಅಂತ ಆಸೆ ಪಡ್ತಾ ಇದ್ರೆ ಈ ರೀತಿ ಒಂದು ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಒಂದು ಶೇಪ್ ತಕ್ಷಣ ಹೇಗಿದೆ? ಚೆನ್ನಾಗಿರುತ್ತೆ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ಸೊ ಇನ್ನೇನು ಮಕ್ಕಳಿಗೆ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತಲ್ವ, ಆಯಿತು ಕೂಡ ನನ್ನ ಮಗನಿಗೆ ಹಾಲಿಡೇಸ್ ಇವತ್ತಿಂದ ಸ್ಟಾರ್ಟ್ ಆಯಿತು. ಸೊ ಒಂದು ಡಿಫ್ರೆಂಟ್ ಆಗಿರೋ ರೆಸಿಪಿ ಮಾಡೋಣ ಅಂತ. ರೆಸಿಪಿ ಇನ್ ದ ಸೆನ್ಸ್ ಇಟ್ಸ್ ಲೈಕ್ ಅ ಚಾಕ್ಲೇಟ್, ಹೋಮ್ ಮೇಡ್ ಚಾಕ್ಲೇಟ್ ವಿಚ್ ಇನ್ಕ್ಲೂಡ್ಸ್ ಆಲ್ ದ ಡ್ರೈ ಫ್ರೂಟ್ಸ್. ಅಂದರೆ ಸಮ್ ಆಫ್ ದ ಡ್ರೈ ಫ್ರೂಟ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ. ಅಂದರೆ ಈಗ ನಿಮ್ಮ ಮನೇಲಿ ಏನಾದರೂ ಮಕ್ಕಳು ಆಚೆ ಕಡೆ ಚಾಕ್ಲೇಟ್ ತಿನ್ನಬೇಕು ಅಂತ ಆಸೆ ಪಡ್ತಾ ಇದ್ದರೆ ಈ ರೀತಿ ಒಂದು ಹೆಲ್ದಿಯಾಗಿರೋ ಚಾಕ್ಲೇಟ್ನ ಮಾಡಿಕೊಡಿ. ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ ಮಕ್ಕಳು. ತುಂಬ ಟೇಸ್ಟಿಯಾಗೂ ಇರುತ್ತೆ. ಎಲ್ಲ ಹೋಮ್ ಇಂಗ್ರೀಡಿಯೆಂಟ್ಸಿಂದನೇ ಮಾಡ್ಬೋದು. ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು. ನಾನು ಏನಕ್ಕೆ ಈ ರೆಸಿಪಿ ಮಾಡ್ತಾಯಿದ್ದೀನಿ ಅಂತಂದರೆ, ಮೊನ್ನೆ ನಾನು ಡೆಂಟಲ್ ಹಾಸ್ಪಿಟಲ್ಗೆ ಹೋಗಿದ್ದೆ. ಜಸ್ಟ್ ಚಿಕ್ಕದಾಗಿ ಕ್ಯಾವಿಟಿ ಆಗಿತ್ತು ನನ್ನ ಮಗನಿಗೆ. ಲಾಸ್ಟ್ ಟೈಮ್ ಹೋದಾಗ ಸರ್ ತುಂಬ ಮೆಚ್ಕೊಂಡಿದ್ರು. ಅಂದರೆ ಎವ್ರಿ 6 months ನಾವು ಕಂಪಲ್ಸರಿಯಾಗಿ ಅವನಿಗೆ ಚೆಕ್ ಮಾಡಿಸ್ತೀವಿ. ಸರ್ ತುಂಬ ಮೆಚ್ಕೊಂಡಿದ್ರು, ಎಷ್ಟು ಚೆನ್ನಾಗಿ ಹಲ್ಲಿಟ್ಕೊಂಡಿದ್ದಾನೆ ಪಾಪು ಅಂತ. ಬಟ್ ಈ ಸಲ ಚಿಕ್ಕದಾಗಿ ಕ್ಯಾವಿಟಿ ಆಗಿತ್ತು. ಅವ್ನು ಯೂಶ್ವಲಿ ಚಾಕ್ಲೇಟ್ಸ್ನ ಲೈಕ್ ಮಾಡಲ್ಲ. ಕೆಲವರು ಅನ್ಕೊತಾರೆ ಚಾಕ್ಲೇಟ್ಸ್ ತಿನ್ನೋದ್ರಿಂದ ಕ್ಯಾವಿಟಿ ಆಗುತ್ತೆ ಅಂತ. ಚಾಕ್ಲೇಟ್ ಅಲ್ಲದೆ ಫುಡ್ ಪಾರ್ಟಿಕಲ್ಸಿಂದ ಕೂಡ ಕ್ಯಾವಿಟಿ ಆಗುತ್ತೆ. ಸೊ ಅವರು 2 times ಬ್ರಷ್ ಮಾಡಬೇಕು ಅಂತಲೂ ಹೇಳಿದ್ದಾರೆ. ಸೊ ಈ ರೀತಿ ಎಷ್ಟೊಂದು ಮಕ್ಕಳು ಅಲ್ಲೆಲ್ಲ ಬಂದಿದ್ದರು. ಅವನ್ನೆಲ್ಲರೂ ನಾನು ಕೇಳಿದಾಗ ಎಷ್ಟೊಂದು ಜನ ಮಕ್ಕಳಿಗೆ ತುಂಬ ಕ್ಯಾವಿಟೀಸ್ ಆಗಿ ಅದನ್ನು ನೆಗ್ಲೆಕ್ಟ್ ಮಾಡಿ ತುಂಬ ಸಫರ್ ಆಗ್ತಾಯಿದ್ರು. ಗೊತ್ತಿದೆ ಅಲ್ವಾ, ಹಲ್ಲು ಪೇಯ್ನ್ ಅಂದರೆ ತುಂಬ ಕಷ್ಟ. ಹಲ್ಲು ನೋವಾದರೆ ಅದು ಅಷ್ಟು ಚಿಕ್ಕ ಮಕ್ಕಳಿಗೆ. ಸೊ ಅವರೆಲ್ಲರೂ ಏನು ಹೇಳ್ತಾಯಿದ್ರು ಅಂದರೆ ತುಂಬ ಚಾಕ್ಲೇಟ್ಸ್ ತಿಂತಾರೆ, ಲಾಲಿಪಾಪ್ಸ್ ತಿಂತಾರೆ, ಆಮೇಲೆ ತುಂಬ ಜಂಕ್ ಫುಡ್ ತಿಂತಾರೆ ಅಂತ. ಈಗ ಅದಕ್ಕೆ ನಾನೊಂದು ಐಡಿಯಾ ಮಾಡಿ ಒಂದು ರೆಸಿಪಿ ಮಾಡಿದ್ದೀನಿ. ಅದು ಹೋಮ್ ಮೇಡ್ ಚಾಕ್ಲೇಟ್. ಆಫ್ಕೋರ್ಸ್ ಗೊತ್ತಿದೆ ಎಲ್ಲರಿಗೂ ಹೋಮ್ ಮೇಡ್ ಚಾಕ್ಲೇಟು, ಬಟ್ ನಾನು ಡಿಫ್ರೆಂಟಾಗಿ ಮಾಡಿದ್ದೀನಿ. ಈಗ ಹಾಲಿಡೇಸ್ ಬೇರೆ ಶುರುವಾಗಿದೆ ಅಲ್ವಾ, ಟಿ ವಿ ನೋಡ್ತಾ ಇರ್ತಾರೆ ಮಕ್ಕಳು. ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಇರುತ್ತೆ. ಸ್ಕೂಲಲ್ಲಿದ್ದಾಗ ಅಷ್ಟೊಂದು ಡಿಸಿಪ್ಲೈನ್ ಆಗಿರ್ತಾರೆ, ಬಟ್ ಮನೇಲಿದ್ದಾಗ ಜಂಕ್ ತಿನ್ನಬೇಕು ಅದು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಈ ರೀತಿ ಹೋಮ್ ಮೇಡ್ ಚಾಕ್ಲೇಟ್ ಮಾಡಿಕೊಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಹೆಲ್ದಿಯಾಗಿರೋ ಚಾಕ್ಲೇಟು, ಮಕ್ಕಳಿಗೆ ಇಮ್ಯುನಿಟಿ ಬೂಸ್ಟ್ ಕೂಡ ಆಗುತ್ತೆ. ಆಮೇಲೆ ಪ್ರೋಟೀನ್ಸ್, ವಿಟಮಿನ್ಸ್ ಕೂಡ ಸಿಗುತ್ತೆ ಅದರಲ್ಲಿ. ಬನ್ನಿ ನಾವು ನೋಡೋಣ ರೆಸಿಪಿ ಹೇಗಿದೆ ಅಂತ. ಮೊದಲಿಗೆ ಒಂದು ಪ್ಯಾನ್ ತೊಗೋಬೇಕು. ಆ ಪ್ಯಾನ್ ಸ್ವಲ್ಪ ಹೀಟ್ ಆದ ತಕ್ಷಣ 1 cup ಆಲ್ಮಂಡ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟು 1 cup ಆಲ್ಮಂಡ್ಸ್ ಜೊತೆ ಸೇಮ್ ಅಳತೆ ರೀತಿ ಅಂದರೆ ಶೇಂಗಾ ತೊಗೊಂಡಿದ್ದೀನಿ. ಶೇಂಗಾ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಸೊ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ 1 cup ಕ್ಯಾಶ್ಯೂಸ್ ತೊಗೊಂಡಿದ್ದೀನಿ. ಕ್ಯಾಶ್ಯೂಸ್ ಆದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಅಷ್ಟು ಪಿಸ್ತಾ ಮತ್ತು ವಾಲ್ನಟ್ಸ್ ಹಾಕಿದ್ದೀನಿ. ಯಾಕಂದರೆ ನನ್ನ ಮಗ ಅದು 2 ಐಟಮ್ಸ್ನ ಇಷ್ಟಪಡೋದು, ಸೊ ಕಮ್ಮಿ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಟರ್ನ ಮೆಲ್ಟ್ ಮಾಡ್ಕೋಬೇಕು. ನಾನು ಇಲ್ಲಿ 2 blocks ಆಫ್ ಬಟರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬೌಲಲ್ಲಿ ಒಂದು ಸ್ಮಾಲ್ ಬೌಲ್ ಆಗೋಷ್ಟು ಕೋಕೋ ಪೌಡರ್ ಮತ್ತು ಜಾಗರಿ ಪೌಡರ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಶುಗರ್ಸ್ ಏನು ಯೂಸ್ ಮಾಡ್ತಾಯಿಲ್ಲ. ಸೊ ಜಾಗರಿ ಪೌಡರ್ ತೊಗೊಂಡಿದ್ದೀನಿ. ಇದು ಪೌಡ್ರಾಗಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನು ಮಾಡ್ಕೊಂಡು ಮೆಲ್ಟ್ ಆಗಿರೋ ಬಟರ್ ಅದ್ರ ಜೊತೆನೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಆಗುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಜಾಗರಿ ಪೌಡರ್ ಇರುತ್ತಲ್ವ, ಅದು ಚೆನ್ನಾಗಿ ಬ್ಲೆಂಡ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಸ್ವಲ್ಪ ಗೀ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂತ. ಸೊ ಗೀ ಕೂಡ ಆ್ಯಡ್ ಮಾಡ್ಕೋಬೋದು ಇನ್ನೂ ಚೆನ್ನಾಗಿ ಬರಬೇಕು ಅಂದರೆ. ನಾನು ಸ್ವಲ್ಪನೇ ಬಟರ್ಸ್ ಯೂಸ್ ಮಾಡಿದ್ದೆ. ಸೊ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಲಾಸ್ಟ್ ಟೈಮು ಮಾಡಿದಾಗ ಬೆಲ್ಲ ಅದೇ ರೀತಿಯೇ ಇತ್ತು. ಸೊ ಈ ಸಲ ಚೆನ್ನಾಗಿ ಮ್ಯಾಶ್ ಮಾಡಿದೆ ಬೆಲ್ಲನೂ ಎಲ್ಲನೂ. ಸೊ ನೋಡ್ಕೊಂಡು ಹಾಕೋಬೇಕು. ಗೀ ಎಷ್ಟು ಬೇಕಾಗುತ್ತೆ ಅಷ್ಟು ನಿಮ್ಮ ಆಪ್ಷನಲ್ಲು. ಜಾಸ್ತಿ ಗೀ ತಿನ್ನೋರಿದ್ರೆ ಜಾಸ್ತಿ ಗೀನೇ ಹಾಕ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಗೀ ಹಾಕೋದ್ರಿಂದ. ನೆಕ್ಸ್ಟ್ ಗೀ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಫುಲ್ಲಿ ಬ್ಲೆಂಡ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಸೊ ಫುಲ್ಲಿ ಬ್ಲೆಂಡೆಲ್ಲ ಆದ ತಕ್ಷಣವೇ ನಾನು ಇದಕ್ಕೆ ನಾವು ರೋಸ್ಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಇತ್ತಲ್ವ, ಸೊ ಆ ಡ್ರೈ ಫ್ರೂಟ್ಸ್ನ ಎಲ್ಲ ಸ್ವಲ್ಪ ತಣ್ಣಗೆ ಆಗಕ್ಕೆ ಬಿಡಬೇಕು. ನಾವು ಈಗ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಕೂಲ್ ಆಗೋವರೆಗೂ ಬಿಡಬೇಕು. ಯಾಕಂದರೆ ಬಿಸಿದ ಹಾಗೆ ಮಿಕ್ಸಿಗೆ ಹಾಕಬಾರ್ದು. ಸ್ವಲ್ಪ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ಮೆತ್ತಗೆ ಆಗೋವರೆಗೂ ಎಲ್ಲ ಹಾಗೆ. ಅಂದರೆ ಫುಲ್ಲು ಸಾಫ್ಟ್ ಪೌಡರ್ ಟೈಪ್ ಬೇಡ, ಸ್ವಲ್ಪ ಹಾಗೆ ಇರೋ ಥರ. ಸೊ ಈ ಡ್ರೈ ಫ್ರೂಟ್ ಜೊತೆಗೆ ನಾನು
ಡ್ರೈ ರೈಸಿನ್ಸ್ ಮತ್ತು ಡ್ರೈ ಡೇಟ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ನ್ಯಾಚುರಲ್ ಸ್ವೀಟ್ನೆಸ್ ಸಿಗೋದಕ್ಕೆ. ನಾನು ಯೂಸ್ ಮಾಡಿದ ಬೆಲ್ಲ ಅಷ್ಟೊಂದು ಸ್ವೀಟ್ ಕೊಡಲ್ಲ ಚಾಕ್ಲೇಟ್ಗೆ. ಸೊ ನ್ಯಾಚುರಲ್ ಆಗಿ ಸ್ವೀಟ್ ಸಿಗಲಿ ಅಂತ ಕೆಲವೊಂದು ಡ್ರೈ ಗ್ರೇಪ್ಸು ಹಾಗೆ ಡೇಟ್ಸ್ ಕೂಡ ಹಾಕಿದ್ದೀನಿ. ಸೊ ತುಂಬ ಇರುತ್ತೆ ಅಂತ. ಸೊ ನೀವು ಕೂಡ ಈ ರೀತಿ ಆ್ಯಡ್ ಮಾಡ್ಕೋಬೋದು. ಫಸ್ಟಿಗೆ ಆ್ಯಡ್ ಮಾಡಬೇಕು. ಇದನ್ನೆಲ್ಲ ನಾನು ಲಾಸ್ಟಿಗೆ ಆ್ಯಡ್ ಮಾಡಿದ್ದೆ. ಸೊ ಅಷ್ಟೊಂದು ಬ್ಲೆಂಡ್ ಆಗಿಲ್ಲ. ಆದರೂ ಕೂಡ ಎನಿವೇಸ್ ನಾನು ಸ್ವಲ್ಪ ಡೇಟ್ಸ್ ಒಂದೇ ಅಷ್ಟೊಂದು ಸಾಫ್ಟ್ ಆಗಿರಲಿಲ್ಲ. ಸೊ ಅದೇ ರೀತಿ ಹಾಗೆ ತೊಗೊಂಡು ನಾನು ಆ ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ವ ಸಾಫ್ಟ್ ಟೆಕ್ಸ್ಚರಾಗಿ ಅದೇ ಕೋಕೋ ಪೌಡರ್ ಮತ್ತು ಜಾಗ್ರಿ ಪೌಡರಿಂದ ಸೊ ಆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಬೇಕು. ನಾವು ಏನೇನು ಬ್ಲೈಂಡ್ ಮಾಡ್ಕೊಂಡಿದ್ದೀವಲ್ವ ಅದನ್ನೆಲ್ಲವೂ. ಸೊ ಅದನ್ನೆಲ್ಲ ಬ್ಲೆಂಡ್ ಮಾಡ್ಕೊಂಡ್ಮೇಲೆ ಅದೆಲ್ಲ ಫುಲ್ಲು ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೆಲವರು ಮಿಕ್ಸಿಗೆ ಹಾಕೋತಾರೆ, ನಾನು ಹಾಕ್ಕೊಂಡಿಲ್ಲ ಇಲ್ಲಿ. ಹಾಗೆ ಸ್ಪೂನಿಂದನೇ ಮಿಕ್ಸ್ ಮಾಡಿಕೊಂಡೆ ಎಲ್ಲನೂ ಚೆನ್ನಾಗಿ ಬ್ಲೆಂಡ್ ಆಗೋವರೆಗೂ. ಸೊ ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಬೇಕಿದ್ರೆ ಮಿಕ್ಸಿ ಕೂಡ ಹಾಕೋಬೋದು, ನಮ್ಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ಅಂದರೂ ಕೂಡ. ಸೊ ನಾನು ಚೆನ್ನಾಗಿ ಇಲ್ಲಿ ಕಲಿಸ್ತಾ ಇದ್ದೀನಿ ನೋಡಿ. ಎಲ್ಲ ಚಾಕ್ಲೇಟ್ ಕಲರ್ ಬರ್ತಾಯಿದೆ, ಸ್ವಲ್ಪ ಡಾರ್ಕ್ ಬರ್ತಾಯಿದೆ. ಈಚ್ ಆ್ಯಂಡ್ ಎವ್ರಿ ಐಟಮ್ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಎಲ್ಲ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಚಾಕ್ಲೇಟ್ ಮೌಲ್ಡ್ಸ್ ಸಿಗುತ್ತಲ್ವ. ಸೊ ಮೌಲ್ಡನ್ನು ಹಾಕ್ಬೋದು ಅಥವಾ ನಾರ್ಮಲ್ ಒಂದು ಬಾಕ್ಸಲ್ಲಿ ಕೂಡ ಹಾಕ್ಬೋದು. ಒಂದು ಬಾಕ್ಸಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಒಂದು 2-3 ಅವರ್ಸ್ ಡೀಪ್ ಫ್ರೀಸಲ್ಲಿ ಇಟ್ಬಿಟ್ರೆ ತುಂಬ ಟೇಸ್ಟಿಯಾಗಿರೋ ಎಮ್ಮಿಯಾಗಿರೋ ಹೆಲ್ದಿಯಾಗಿರೋ ಚಾಕ್ಲೇಟು ರೆಡಿ ಆಗುತ್ತೆ. ಈ ರೀತಿ ಮಕ್ಕಳಿಗೆ ಮಾಡಿಕೊಡಿ. ಈವನ್ ನಾನಿಲ್ಲಿ ಚಾಕ್ಲೇಟ್ ಮೌಲ್ಡ್ ಒಂದು ತೊಗೊಂಡಿದ್ದೀನಲ್ವ, ಇದು ಅಮೆಝಾನಲ್ಲಿ ತೊಗೊಂಡಿದ್ದೆ. ಸೊ ಅದಕ್ಕೆ ಶೇಪ್ಸ್ ಕೂಡ ಇದೆ. ಆ ರೀತಿ ಶೇಪ್ಸ್ ಚಾಕ್ಲೇಟ್ ಕೂಡ ತಿನ್ಬೋದು. ಮಕ್ಕಳಿಗೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಲೈಕ್ ಸ್ಟಾರ್ ಶೇಪು, ಸ್ಕ್ವೇರ್ ಶೇಪು, ಸರ್ಕಲ್ ಶೇಪು. ಸೊ ಈ ರೀತಿ ಎಲ್ಲ ಇರುತ್ತೆ. ಇಂಥದ್ದೆಲ್ಲ ತೊಗೊಂಡು ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಚಾಕ್ಲೇಟು. ಸೊ ಕೊನೆಗೆ ಎಲ್ಲ ಫಿಲ್ಲಿಂಗ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಒಂದು 2 ಅವರ್ಸ್ ಡೀಪ್ ಫ್ರೀಸಲ್ಲಿ ಇಡ್ತಾಯಿದ್ದೀನಿ. ಸೊ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಒಂದು ಶೇಪ್ ಕೂಡ ಬಂದಿದೆ. ಡಿಫ್ರೆಂಟ್ ಶೇಪ್ಸಲ್ಲಿ ಕೂಡ ಇದೆ. ಇದು ಮೋಲ್ಡ್ ಮಾಡ್ಕೋಬೋದು ನೋಡಿ. ತೆಗಿತಾ ಇದ್ದೀನಿ ಒಂದೊಂದೇ. ಇಷ್ಟು ಚೆನ್ನಾಗಿ ಶೇಪಲ್ಲಿ ಬಂದಿದೆ. ನಾವು ಇನ್ನೂ ಚೆನ್ನಾಗಿ ಮಾಡ್ಕೋಬೋದು. ಸೊ ತಕ್ಷಣಕ್ಕೆ ಕೊಡೋಣ ಹೇಗೆ ಅಂತ. ತಕ್ಷಣ ಹೇಗಿದೆ ತಿಂದ್ಬಿಟ್ಟು ಹೇಳು. ಚೆನ್ನಾಗಿದೆನಾ? ಇಷ್ಟ ಆಯ್ತಾ ನಿನಗೆ? ಥ್ಯಾಂಕ್ ಯು. ಸೊ ಒಂದು ಬೈಟ್ ತಿಂದು ಹೇಳ್ತೀನಿ ಅದು ಹೇಗೆ ಬಂದಿದೆ ಅಂತ ಕೊಡೋದು ಚೂರು ಚೂರು. ಸೊ ಇದು ಚಾಕ್ಲೇಟು ಒಂದು ಸ್ವಲ್ಪ ತಿಂದು ಹೇಳ್ತೀನಿ. ಆಹಾ, ಶಾಪಲ್ಲಿ ಸಿಗೋ ಚಾಕ್ಲೇಟ್ಗಿಂತ ಇದು 100ಗೆ 200% ಟು ಬಿ ಫ್ರ್ಯಾಂಕ್ ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪದೇ ತಿಂತಾನೆ ಇರ್ತೀನಿ. ತಿನ್ನಬೇಕು ಅಂತ ಅನಿಸುತ್ತಾ? ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಮಕ್ಕಳಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಒಂದು 2-3 ಬೈಟ್ಸ್ ಕೂಡ ಕೊಡ್ಬೋದು, ಏನೂ ಬೇಜಾರಿಲ್ದಂಗೆ. ಅದೇ ಆಚೆ ಕಡೆ ಚಾಕ್ಲೇಟ್ಸ್ ಮಕ್ಕಳಿಗೆ ಕೊಡೋದಕ್ಕೆ ತುಂಬ ಭಯ ಆಗುತ್ತೆ. ಕ್ಯಾವಿಟೀಸ್ ಇರೋದ್ರಿಂದ ಕ್ಯಾವಿಟೀಸ್ ಆಗುತ್ತೆ ಅಂತ ಭಯ. ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.